ಹಾಯ್ ಹಲೋ ಮೈ ಲವ್ಲಿ ಪೀಪಲ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಸೊ ಇವತ್ತು ವಿಡಿಯೋ ಬಂದು ಫಿಶ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಅಂದರೆ ನನ್ನ ಸ್ಟೈಲ್ ಆಫ್ ಫಿಶ್ ಕರಿ ನೋಡ್ತಿದ್ದೀರಲ್ಲ. ಈರುಳ್ಳಿ ಒಂದು ದೊಡ್ಡ ಸೈಜು ಆ್ಯಂಡ್ ಟೊಮೊಟೊ ಒಂದು ದೊಡ್ಡ ಸೈಜು ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕಿ ಅದನ್ನು ಪೇಸ್ಟ್ ಥರ ಮಾಡಿಕೊಂಡೆ, ಮಿಕ್ಸಿ ಮಾಡಿ ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡೆ. ಇವಾಗ ಏನಂದರೆ ಫಿಶ್ಶು ಲೈಟಾಗಿ ಅದಕ್ಕೆ ಡೈರೆಕ್ಟ್ ಮಸಾಲ ಹಾಕ್ತೀರಾ, ಸಾರಿಗೆ ಹಾಕಿದ್ರೆ ಅಷ್ಟು ಚೆನ್ನಾಗಿ ಹಿಡಿಯಲ್ಲ ಅಂತ ಹೇಳಿ ನಾನು ಈ ಥರ ಮಾಡ್ತೀನಿ. ಫಸ್ಟು ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನಂದರೆ ಲೈಕ್ ಮ್ಯಾರಿನೇಷನ್, ಅಟ್ಲೀಸ್ಟ್ ತುಂಬ ಹೊತ್ತೇನು ಮ್ಯಾರಿನೇಟ್ ಮಾಡೋಷ್ಟಿಲ್ಲ. ಫಿಶ್ ಸಾಂಬಾರು ಸ್ಟಾರ್ಟ್ ಮಾಡ್ತೀವಿ ಅನ್ನೋ ಮುಂಚೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಟೈಮ್ ಹಿಡಿಯುತ್ತಲ್ಲ. ಸೊ ಸ್ಟಾರ್ಟಿಂಗೇ ವಾಶ್ ಮಾಡಿ ಫಿಶ್ನ ನೀಟಾಗಿ ಈ ಥರ ಮಾಡಿ ಇಟ್ಬಿಡ್ಬೇಕು. ಮತ್ತು ಎಲ್ಲ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಹಾಕ್ತಿರಲ್ಲ ನಾವು ಫಿಶ್ಶು, ಸೊ ಆ ಟೈಮ್ಗೆ ಇದು ಮ್ಯಾರಿನೇಟ್ ಆದರೆ ಸಾಕು. ಸೊ ಇದಕ್ಕೆ ಸಾಲ್ಟ್ ಸ್ವಲ್ಪ ಮತ್ತು ಖಾರದ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಮಿಕ್ಸ್, ಅದು ಮಟನ್ ಮಸಾಲ, ಅದು ಅಂದರೆ ನಾನ್ ವೆಜ್ಗೆ ಮಸಾಲ ಅಂತ ನಾವು ಮಾಡಿರೋದು, ಸೊ ಅದನ್ನು ಹಾಕಿದ್ದೀನಿ. ಪ್ಲಸ್ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ನೋಡಿದ್ರಲ್ಲ ವಿಡಿಯೋಲಿ, ಆ ಥರ ಕೈಯಲ್ಲೇ ಮಿಕ್ಸ್ ಮಾಡಿ ಈ ಥರ ಸೈಡ್ಗೆ ಇಡೋಣ. ನೆಕ್ಸ್ಟ್ ಮೇನ್ ಫಿಶ್ ಸಾಂಬಾರಿಗೆ ಇವಾಗ ಮಾಡ್ತಿದ್ದೀನಲ್ಲ, ಈ ಮಸಾಲ ಬೇಕು. ಮಸ್ಟರ್ಡ್ ಸ್ವಲ್ಪ, ಮತ್ತು ಮೆಂತ್ಯಕಾಳು, ಸಾಸಿವೆ, ಮೆಂತ್ಯಕಾಳು, ಸ್ವಲ್ಪ ಜೀರಿಗೆ ಆಪ್ಷನಲ್ಲು, ಒಬ್ರು ಹಾಕಲ್ಲ, ನಾನು ಹಾಕ್ತೀನಿ ಯಾಕಂದರೆ ಡೈಜೆಷನ್ಗೆಲ್ಲ ಹೆಲ್ಪ್ ಆಗತ್ತೆ ಅಂತ ಹೇಳಿ. ಸೊ ಇದನ್ನು ಹಾಕ್ಕೊಂಡು ಹ್ಯಾಂಡ್ ಗ್ರೌಂಡ್ ಇದರಲ್ಲಿ ನೈಸ್ ಮಸಾಲ ಮಾಡ್ಕೋಬೇಕು, ಅಂದರೆ ಪುಡಿ ಥರ. ಏನಾಗೋಗುತ್ತೆ, ಜಸ್ಟ್ ಒನ್ ಮಿನಿಟ್ ಒಳಗಡೆ ಆಗೋಗುತ್ತೆ ನೀಟಾಗಿ ಮಾಡಿದ್ರೆ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿಕ್ಕಾಗಲ್ಲ, ಯಾಕಂದರೆ ಅದು ಕ್ವಾಂಟಿಟಿ ಕಡಿಮೆ ಇರುತ್ತಲ್ಲ. ಸೊ ಜಾರಿಗೆ ಹಾಕಿದ್ರೂ ಕೂಡ ಅದು ನೀಟಾಗಿ ಪೇಸ್ಟ್ ಆಗಲ್ಲ. ಬಟ್ ನೀವು ಬಲ್ಕಲ್ಲಿ ಏನಾದರೂ ಮಾಡಿ ಇಕ್ಕೊಂಡು ಬೇಕು ಅಂದರೆ ಮಿಕ್ಸಿಗೆ ಹಾಕ್ಕೋಬೋದು. ಬಟ್ ಆ ಟೈಮಿಗೆ ಮಾಡಿ ಹಾಕಿದ್ರೇ ಟೇಸ್ಟ್ ಅಲ್ವಾ. ಸೊ ನಾನು ಈ ಥರ ಆ ಟೈಮ್ಗೆ ಮಾಡ್ಕೋತೀನಿ. ನೋಡಿ, ಮ್ಯಾರಿನೇಷನ್ ಮಾಡಿ ಸೈಡ್ಗೆ ಇಕ್ಕಿದ್ದೀನಲ್ಲ, ಅದು ಹಂಗೆ ಇದೆ. ಮತ್ತು ಹುಣಸೆ ಹಣ್ಣು ನೆನೆಸಿದ್ದೀನಿ, ಅದನ್ನು ತೋರಿಸ್ತಿದ್ದೀನಿ. ಇದು ಅಷ್ಟೇ, ಮ್ಯಾರಿನೇಷನ್ ಫಿಶ್ ಮಾಡ್ತೀವಲ್ಲ ಅವಾಗ ಸ್ಟಾರ್ಟಿಂಗಲ್ಲೇ ಫಸ್ಟಲ್ಲೇ ಹುಣಸೆ ಹಣ್ಣು ಕೂಡ ನೆನೆಸಿ ಸೈಡಿಗೆ ಇಟ್ಬಿಡ್ಬೇಕು. ಅದು ಕರೆಕ್ಟಾಗಿ ಒಂದು 10 ಮಿನಿಟ್ಸ್ ಒಳಗಡೆ ನೆನೆಯುತ್ತಲ್ಲ, ಸೊ ಸಾಂಬಾರಿಗೆ ಹಾಕೋಕ್ಕೆ ಆಗತ್ತೆ. ಇವಾಗ ಒಂದು ಕಡೆ ತಗೊಂಡು ಅದಕ್ಕೆ ಆಯಿಲ್ ಹಾಕಿ, ನಾರ್ಮಲ್ ನಾವಿವಾಗ ಹೇಗೆ ಒಗ್ಗರಣೆ ಹಾಕ್ಕೋತೀರಾ ಆ ಥರ. ಬಟ್ ಇದಕ್ಕೇನೆಂದರೆ ಫಿಶ್ಗೆ ಸ್ವಲ್ಪ ಆಯಿಲ್ ಯಾವಾಗೂ ಜಾಸ್ತಿ ಹಾಕಬೇಕು, ಅವಾಗೇ ಟೇಸ್ಟ್. ಕಂಪೇರ್ಡ್ ಟು ಚಿಕನ್, ಮಟನ್ಗೆಲ್ಲ ನಾವು ಮಟನ್ಗಂತೂ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೀತದೆ, ಬಟ್ ಫಿಶ್ಗೆ ಹಾಗಲ್ಲ, ಸ್ವಲ್ಪ ಆಯಿಲ್ ಹಾಕಬೇಕು, ಅವಾಗೇ ಟೇಸ್ಟ್. ತುಂಬ ಅಂತಲ್ಲ, ನಾನು ತೋರಿಸ್ತಿದ್ದೀನಲ್ಲ ಆ ಥರ ಹಾಕಬೇಕು. ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಯಾಕಂದರೆ ಆಲ್ರೆಡಿ ರುಬ್ಕೊಂಡಿದ್ದೀನಲ್ಲ, ಒಂದು ಈರುಳ್ಳಿ ಅಷ್ಟು. ಇದು ಸ್ವಲ್ಪ ಹಾಕಿ ಕರಿಬೇವು ಸೊಪ್ಪು ಹಾಕಿ, ಸಾಸಿವೆ ಕೂಡ ನಾನು ಹಾಕ್ತಿಲ್ಲ, ಯಾಕಂದರೆ ನಾವು ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಇರುತ್ತೆ, ತುಂಬ ಬೇಡ ಅಂತ ನಾನು ಹಾಕಲಿಲ್ಲ. ಬೇಕಾದರೆ ಹಾಕ್ಕೋಬೋದು ಸ್ವಲ್ಪ, ಏನು ಆಗಲ್ಲ, ಟೇಸ್ಟ್ ಏನು ಚೇಂಜ್ ಆಗಲ್ಲ ತುಂಬ. ನೆಕ್ಸ್ಟ್ ನಾನು ಪೇಸ್ಟ್ ಮಾಡಿರೋದು ಹಾಕ್ಬಿಟ್ಟು ತಿರುಗಿಸ್ಬೇಕು. ಅಂದರೆ ಅದು ಹೆಂಗೆ ಅಂದರೆ ವಿತಿನ್ ಒಂದು 2-3 ಮಿನಿಟ್ಸ್ಗೆ ನೀಟಾಗಿ ಆಯಿಲ್ ಬಿಟ್ಬಿಡುತ್ತೆ ಮೇಲೆಗೆ. ನೀಟಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಕೂಡ ರುಬ್ಬಿದ್ದೀರಲ್ಲ ಹಾಗೆ. ಸ್ವಲ್ಪ ಜನ ಏನು ಮಾಡ್ತಾರೆ, ಈರುಳ್ಳಿ ಟೊಮೊಟೊ ಸಪ್ರೇಟ್ ರುಬ್ಕೊಂಡು ಮತ್ತೆ ಶುಂಠಿ ಬೆಳ್ಳುಳ್ಳಿ ಕೂಡ ಮಾಡ್ಕೋಬೋದು, ಹೆಂಗಾದರೂ ಮಾಡ್ಕೋಬೋದು. ನಾನೇನಂದರೆ ಎಲ್ಲನೂ ಒಟ್ಟಿಗೆ ರುಬ್ಕೊಂಡೆ. ನೋಡಿ, ಪುಡಿ ಕೂಡ ಆ್ಯಡ್ ಮಾಡಿದೆ. ಅದೇ ಸಾಸಿವೆ ಮತ್ತು ಮೆಂತ್ಯಕಾಳು ತುಂಬ ಕಡಿಮೆನೇ ಹಾಕ್ಕೊಳ್ಳಿ. ನಾನು ವಿಡಿಯೋಲ್ಲಿ ಬೇಕಾದರೆ ಮತ್ತೆ ಬ್ಯಾಕ್ ಹೋಗಿ ನೋಡ್ಕೊಳ್ಳಿ, ಕಡಿಮೆ ಹಾಕಿದ್ದೀನಿ, ತುಂಬ ಜಾಸ್ತಿ ಆಗಿದ್ರೆ ಕಹಿ ಬರುತ್ತೆ. ಮತ್ತು ಕಲ್ಲುಪ್ಪು ಹಾಕಿದೆ, ಕಲ್ಲುಪ್ಪು ಹಾಕಿ ಮತ್ತೆ ಮಸಾಲೆ ಹಾಕ್ಕೋಬೇಕು. ಇದು ಆಲ್ರೆಡಿ ಒಂದು 4-5 ಮಿನಿಟ್ಸ್ ಫ್ರೈ ಆದಮೇಲೆ ತೋರಿಸಿದ್ದೀನಿ ನಾನು. ಬೇಗನೆ ಆಗಿಬಿಡುತ್ತೆ, ಬಟ್ ಸ್ಲೋ ಆಗಿ ಮಾಡ್ಕೊಳ್ಳಿ, ಅವಾಗೆ ಟೇಸ್ಟ್. ನೋಡಿ, ಇದು ಮಸಾಲ ಕೂಡ ಆ್ಯಡ್ ಮಾಡಿಕೊಂಡೆ. ನೀಟಾಗಿ ತಿರುಗಿಸ್ತಾ ಇದ್ದರೆ ಒಂದು ಸ್ವಲ್ಪ ಹೊತ್ತಿಗೆ ಆಯಿಲ್ ಬಿಟ್ಟಂಗೆ ಆಗತ್ತೆ. ಆವಾಗ ಏನು ಮಾಡಬೇಕು, ನಾವು ಹುಣಸೆಹಣ್ಣು ರಸ ಇತ್ತಲ್ಲ, ಇದು ಧನಿಯಾ ಪುಡಿ ಮಿಸ್ ಮಾಡಿದೆ, ಸೊ ಅದನ್ನು ಆ್ಯಡ್ ಮಾಡಿಕೊಂಡೆ. ಆಲ್ರೆಡಿ ನಾವು ನಾನ್ ವೆಜ್ ಮಸಾಲ ಆ್ಯಡ್ ಮಾಡಿದ್ವಲ್ಲ, ಅದರಲ್ಲಿ ಇರುತ್ತೆ ಧನಿಯಾ ಪುಡಿ ಎಲ್ಲ, ಬಟ್ ಸ್ಟಿಲ್ ಇನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ.
ಇದೆಲ್ಲ ಹಸಿ ವಾಸನೆ ಹೋಗಿ ಲೈಟಾಗಿ ಆಯಿಲ್ ಮೇಲೆ ಬರುತ್ತಲ್ಲ ಅದುವರೆಗೂ ಫ್ರೈ ನೋಡಿ. ಒಂದು 2 ಮಿನಿಟ್ಸ್ ಬಿಟ್ಟು ತೋರಿಸ್ತಿದ್ದೀನಿ. ಈ ಥರ ಆಯಿಲ್ ಈಚೆ ಬರಬೇಕು, ಆವಾಗ ಆಗಿದೆ ಅಂತ. ಇದು ಹುಣಸೆಹಣ್ಣು ರಸ ಹಾಕಿಬಿಟ್ಟು ಇನ್ನು ಸ್ವಲ್ಪ ಅದೇ ಆವಾಗಲೇ ಮಿಕ್ಸಿ ಜಾರ್ದು ವಾಟರೆಲ್ಲ ಹಾಕಿ ಅದನ್ನೆಲ್ಲ ನೀಟಾಗಿ ಇದಕ್ಕೆ ಹಾಕಿದ್ರೆ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಮಾಡ್ಕೋಬೇಕು. ಇಷ್ಟು ಮಾತ್ರ ಹಾಕಿದ್ರೆ ಸಾಕು. ನಾನೇನು ಅಂದರೆ ನಮ್ಮ ಮನೇಲಿ ಸ್ವಲ್ಪ ಗಟ್ಟಿ ಅಂದರೆ ತುಂಬ ನೀರಾಗಿದ್ದರೆ ವಾಟ್ರಿ ಆಗಿದೆ ಫಿಶ್ ಮಸಾಲ ತಿನ್ನಲ್ಲ. ಕರಿ ಹೇಗೆ ಅಂದರೆ ಕರಿ ಥರ ಸ್ವಲ್ಪ ಮೀಡಿಯಮ್ ಆಗಿ ಇರಬೇಕು. ತುಂಬ ಗಟ್ಟಿ ಅಂತಲ್ಲ, ಫ್ರೈ ಥರ ಅಂತಲ್ಲ, ತುಂಬ ನೀರು ಹಾಗೆ ಅಲ್ಲ. ಸೊ ನಾನು ಆ ಥರ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಇಷ್ಟೇ ವಾಟರ್ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಬೇಕಾದರೆ ಇನ್ನೂ ಜಾಸ್ತಿ ಸ್ವಲ್ಪ ನೀರಾಗಿ ಬೇಕು ಅಂದರೆ ವಾಟರ್ ಆ್ಯಡ್ ಮಾಡ್ಕೋಬೋದು. ಮಸಾಲಾಸು ಅದ್ರ ಬೇಸಿಸ್ ಮೇಲೆ ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಅದು ಚೆನ್ನಾಗಿ ಬಾಯ್ಲ್ ಆದಮೇಲೆ ತೆಗೆದುಬಿಟ್ಟು ನೋಡಿ ಈ ಥರ ಪೀಸ್ಗಳು ನೀಟಾಗಿ ಆ್ಯಡ್ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಕ್ಬಿಟ್ಟು ಆ್ಯಡ್ ಮಾಡ್ಕೊಳ್ಳಿ. ಹೆಂಗೆ ಅಂದರೆ ಎಲ್ಲದಕ್ಕೂ ಮಸಾಲೆ ಹಿಡಿಬೇಕು ಆ ಥರ. ನಾವು ಆಲ್ರೆಡಿ ಫಿಶ್ಗೆ ಮ್ಯಾರಿನೇಟ್ ಮಾಡಿದ್ರಲ್ಲ, ಸೊ ಎಲ್ಲ ಹಾಕಿದ್ರಿ ಮಸಾಲಾಸ್ ಎಲ್ಲ. ಸೊ ಅದಕ್ಕೆ ನಾನು ಆವಾಗಲೇ ನೀವು ನೋಡಿದ್ರೆ ಮಸಾಲ ಲೈಟಾಗಿ ಆ್ಯಡ್ ಮಾಡ್ಕೊಂಡಿದ್ದೆ ಅಷ್ಟೇ. ಸಾಲ್ಟು ಅಷ್ಟೇ ಫಸ್ಟ್ ಇದು ನೋಡಿ ಹಾಕ್ಕೋಬೇಕು. ಯಾಕಂದರೆ ನಾವು ಆಲ್ರೆಡಿ ಇದಕ್ಕೆ ಸ್ಟಾರ್ಟಿಂಗಲ್ಲಿ ಸಾಲ್ಟ್ ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ರಿ ಅಲ್ಲ, ಸೊ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಅಷ್ಟೇ ಕರ್ರಿಗೆ. ಈ ಥರ ನೀಟಾಗಿ ಪೀಸಸ್ ಎಲ್ಲ ಒಳಗಡೆ ಹೋಗೋ ಥರ ಮಾಡಿ ಆಮೇಲೆ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಜಸ್ಟ್ ಒಂದು 1 ಮಿನಿಟ್ ಬಿಟ್ಟು ಮತ್ತೆ ತೆಗೆದು ಮತ್ತೆ ನೀಟಾಗಿ ಪೀಸಸ್ನೆಲ್ಲ ಟರ್ನ್ ಮಾಡಬೇಕು. ಟರ್ನ್ ಅಂದರೆ ನಾನು ವಿಡಿಯೋಲ್ಲಿ ತೋರಿಸೋ ಥರ ಮಾಡಿಬಿಟ್ಟು ಮತ್ತೆ ನೀವು ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಟ್ಟು ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಮತ್ತೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ಬಿಟ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನು ಹೇಳೋ ಥರ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದ್ರೆ ಈವನ್ ಹೊಸ್ದಾಗಿ ಮಾಡೋರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕರ್ರಿ. ನಾವು ಹೇಗೆ ಅಂದರೆ ತುಂಬ ಟ್ಯಾಮ್ರಿಂಡ್ ಅಂದರೆ ಹುಣಸೆಹಣ್ಣು ತುಂಬ ಆ್ಯಡ್ ಮಾಡಿಲ್ಲ. ಯಾಕಂದರೆ ಅಷ್ಟು ಜಾಸ್ತಿ ಹುಳಿ ಬೇಡ ಅಂತ ಹೇಳಿ ಸ್ವಲ್ಪ ಜನ ತುಂಬ ಜಾಸ್ತಿ ಹಾಕ್ಕೋತಾರೆ. ಆ್ಯಂಡ್ ಹುಣಸೆಹಣ್ಣು ಜಾಸ್ತಿ ಹಾಕ್ಕೊಳ್ಳೋವಾಗ ಖಾರ ಉಪ್ಪು ಕೂಡ ಜಾಸ್ತಿ ಹಾಕ್ಕೋಬೇಕು. ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬಿಡಬೇಕು. 5 ಮಿನಿಟ್ಸ್ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ. ಈ ಥರ ಇರುತ್ತೆ. ಅಂದರೆ ನೀವು ಪೀಸಸ್ಸು ಸ್ಪೂನಲ್ಲಿ ಈ ಥರ ಟಚ್ ಮಾಡಿ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಆಗಿದೆ ಇಲ್ಲೇ ಅಂತ. ಪ್ರೆಸ್ ಮಾಡಿ ಸ್ವಲ್ಪ ಆದಮೇಲೆ ಆಫ್ ಮಾಡಿಬಿಟ್ಟು ಒಂದು 15-20 ಮಿನಿಟ್ಸ್ ಬಿಟ್ಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ಆವಾಗೇ ಟೇಸ್ಟ್ ಇರುತ್ತೆ ಸಾಂಬಾರು. ತುಂಬ ಬಿಸಿಯಲ್ಲಿ ಸರ್ವ್ ಮಾಡ್ಕೊಳ್ಳೋಕ್ಕಿಂತ ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿರುತ್ತೆ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. Please subscribe ಮಾಡಿ. Thanks for watching and love you all. See you next video.